ಲೋಕಾಯುಕ್ತಕ್ಕೆ ಇಡಿ ದಿಢೀರನ ಪತ್ರ ಬರೆದಿರುವಂಥ ವಿಚಾರವಾಗಿ ಸಾಕಷ್ಟು ಕಾಂಗ್ರೆಸ್ಸಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದು ರೀತಿ ಇದು ಉದ್ದೇಶಪೂರ್ವಕವಾಗಿ ಬರೆದಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಆರೋಪಗಳು ವ್ಯಕ್ತ ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ಸರ್, ಈಗ ಈ ಲೋಕಾಯುಕ್ತ ತನಿಖೆ ನಡೆಯುತ್ತಿರುವಂಥ ಹೊತ್ತಲ್ಲಿ ಇಡಿ ಅವರು ಪತ್ರ ಬರೆದಿರುವಂಥ ವಿಚಾರದ್ದು ಸೊ ಏನು ಅನ್ಸುತ್ತೆ ಇದು? ಅವ್ರು ಬರೆದ ತಮ್ಮ ತನಿಖೆಯಲ್ಲಿ ಏನು ಅವ್ರಿಗೆ ಅಂಶಗಳ ಕಂಡು ಬಂದಿದೆ ಅದನ್ನು ಬರೆಯುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಲೋಕಾಯುಕ್ತ ಏಜೆನ್ಸಿನೇ ಬೇರೆ ಇದೆ. ಸೊ ಇಡಿನ ಬೇರೆ. ಅವ್ರಿಗೆ ನಾವು ತಮ್ಮ ಅಭಿಪ್ರಾಯ ಹೇಳಿರ್ಬೋದು. ಅಂತಿಮವಾಗಿ ಲೋಕಾಯುಕ್ತ ತನ್ನದೇ ಅಂತ ಕಾನೂನಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಅಲ್ಲ, CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿ ಪತ್ರ ಬರೆದಿದ್ದಾರೆ. ಆಲ್ರೆಡಿ ಲೋಕಾಯುಕ್ತ ತನಿಖೆ ನಡೀತಿದೆ. ಈ ಹಂತದಲ್ಲಿ ಇಡಿ ಅವರು ಪತ್ರ ಬರೆದಿರುವಂಥದ್ದು ಇದು ರಾಜಕೀಯ ಪ್ರೇರಿತ ಅನ್ನುವಂಥ ನೋಡೋಣ ಯಾಕೆ ಬರೆದ್ರು, ಏನು ಬರೆದ್ರು, ಏನು ಅವಶ್ಯಕತೆ ಇತ್ತ ಆ ಥರದ ಲೋಕಾಯುಕ್ತ ಬರಲಿಕ್ಕೆ. ಸೊ ಅದಕ್ಕೆ ಅವಕಾಶ ನಮ್ಮಲ್ಲಿ ವಾದ ಮಾಡಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ನಮ್ಮ ವಕೀಲರಿದ್ದಾರೆ, CM ಪರವಾಗಿ ಅಡ್ವೊಕೇಟ್ ಇದ್ದಾರೆ. ಚರ್ಚೆ ಮಾಡೋಣ. ತಕ್ಷಣ ಹೇಳಲಿಕ್ಕೆ ಕಠಿಣ ಆಗುತ್ತೆ. ಅದರಲ್ಲಿ ಏನಿದೆ, ಬರೀ ಅವಶ್ಯಕತೆ ಇತ್ತ, ಚರ್ಚೆ ಮಾಡೋಣ. ತಕ್ಷಣ ಕೇಳೋದು ಅವಶ್ಯಕತೆ ಇಲ್ಲ. ಸೊ ಕಾದು ನೋಡೋಣ. ಮೇಲ್ನೋಟಕ್ಕೆ ಇದು CM ಸಿದ್ದರಾಮಯ್ಯ ಅವ್ರನ್ನ ಕಟ್ಟಿ ಹಾಕುವಂಥ ಲೆಕ್ಕಾಚಾರದ ಭಾಗವಾಗಿ ಪತ್ರ ಬರೆದಿದ್ದಾರೆ ಅನ್ಸುತ್ತಾ? ನಾ ಹೇಳಿಲ್ಲ, ಅವ್ರ ಪಾಠ ಅವ್ರು ಬರೆದಿದ್ದಾರೆ. ಅಂತಿಮವಾಗಿ ಮಾಡೋರು ಲೋಕಾಯುಕ್ತ. ಈ ಮೂಢ ಹಗರಣ ತನಿಖೆ ಆಗೋದು ಲೋಕಾಯುಕ್ತ ಅಧೀನದಲ್ಲಿದೆ. ಸೊ ಕಾದು ನೋಡೋಣ. ಏನು ಅರ್ಜೆಂಟ್ ಏನಿಲ್ಲ ಅಂತ. ಸರ್, CM ಸಿದ್ದರಾಮಯ್ಯ ಅವರು ಇನ್ನೊಂದು ಮಾತು ಹೇಳಿದರಿಗೆ ಯಾವುದೇ ರೀತಿಯಲ್ಲೂ ಒಪ್ಪಂದಗಳಾಗಿಲ್ಲ CM ಸ್ಥಾನ ಹಂಚಿಕೆ ವಿಚಾರವಾಗಿ ಅನ್ನುವಂಥ ಮಾತು ಹೇಳಿದ್ದಾರೆ. ಅದು ನಮ್ಮ ವ್ಯಾಪ್ತಿಗೆ ಬರೋದಂಥ ವಿಚಾರ ಅಲ್ಲ. ಅದು CM ಹೈಕಮಾಂಡು ಆ ಹಂತದಲ್ಲಿರುವಂಥ ವಿಚಾರ. ಅದಕ್ಕೆ ನಾವು ಕೇಳಿದ್ರೆ ನಮ್ಮ ಕಡೆ ಯಾವುದೋ ಉತ್ತರ ಇಲ್ಲವೇ ಇಲ್ಲ. ಅಲ್ಲ, DK ಶಿವಕುಮಾರ್ ಅವರು ನಮ್ಮಲ್ಲಿ ಒಂದು ಒಪ್ಪಂದ ಆಗಿದೆ, ಹಾಗಾಗಿ ಅದನ್ನು ಈಗಲೇ ನಾನು ಅದನ್ನು ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಅದ್ರ ಬೆನ್ನಿಗೆ ಈಗ CM ಅವರು ಈ ಮಾತು ಹೇಳಿರೋದು. ಅದು ಅವ್ರ ಮಧ್ಯೆ ಇರೋದು ಅವ್ರನ್ನ ಕೇಳಬೇಕು ನೀವು. CM ಅವರು DCM ಮಧ್ಯೆ ಇರುವಂಥ ವಿಚಾರ. ಅವರೇ ಅದಕ್ಕೆ ಉತ್ತರ ಕೊಟ್ಟು ಸರಿ. ಯಾಕಂದ್ರೆ ನಮಗೆ ಅದಕ್ಕೂ ನಮ್ಮಿಂದ ದೂರ ಇರುವಂಥ ವಿಚಾರ ಅದು. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. CM ಬದಲಾವಣೆ ಅನ್ನುವಂಥದ್ದು ಪ್ರಸ್ತುತ ಸನ್ನಿವೇಶದಲ್ಲಿ ಅನಿವಾರ್ಯತೆ ಇದೆಯಾ? ಆ ಥರ ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗಿದೆ ಸರ್? ಇಲ್ಲ, ಅಂಥ ಸನ್ನಿವೇಶ ಸೃಷ್ಟಿನೂ ಆಗಿಲ್ಲ. ಅದ್ರ ಚರ್ಚೆ ಕೂಡ ಅನಾವಶ್ಯಕ. ಸರ್, ಹಂಗಂದ್ರೆ ನೀವು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಸ್ಥಾನದ ಮೇಲೆ ಕನಸನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಈಗಾಗಲೇ ಸಾಕಷ್ಟು ಸಾರಿ ಸ್ಪಷ್ಟಪಡಿಸಿದ್ದೀವಿ ನಾವು ಆಕಾಂಕ್ಷಿಗಳಿಲ್ಲ ಅಂತ. ಸಾಕಷ್ಟು ಸಾರಿ ಹೇಳಿದ್ದೀವಿ. ತಾವು 2028ಕ್ಕೆ ಅದನ್ನು ಕ್ಲೈಮ್ ಮಾಡ್ಕೊಂತೀರಾ? ಹೇಳಿದ್ವಿ. ಯಾವಾಗ ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಅವಧಿಗಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ KPCC ಅಧ್ಯಕ್ಷ ಸ್ಥಾನ ಕೊಟ್ಟ ನೀವು ಜವಾಬ್ದಾರಿ ವಹಿಸ್ಕೊಳ್ತೀರಾ? ಅದು ಚರ್ಚೆ ಬಂದಿಲ್ಲ, ಇನ್ನೂ ಚರ್ಚೆನೂ ಬಂದಿಲ್ಲ. ಅದು ಖಾಲಿ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಆಕಾಂಕ್ಷಿ ಆಗಿರ್ತೀರಾ? ಇಲ್ಲ, ನಾವು ಆಕಾಂಕ್ಷಿಗಳಿಲ್ಲ. ಆದರೆ ಚರ್ಚೆ ಬಂದಿಲ್ಲ. ಬಂದ ಸಂದರ್ಭದಲ್ಲಿ ಮಾತಾಡೋದ್ರ ಬಗ್ಗೆ. ಇದಿಷ್ಟು ಕೂಡ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.